ನಾನು ರಾಮಕೃಷ್ಣ ದಾಸ್ ಅಬ್ಬಿಗೇರಿ, ಆ, ಕರ್ನಾಟಕ ದಲಿತ ಉದ್ಯಮದಾರ ಸಂಘ ಬೆಂಗಳೂರು ಇದರ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇವತ್ತು ಕೈಗಾರಿಕೆ ಉದ್ದಿಮೆ, ಇವತ್ತು ದಲಿತರು ಕೂಡ ಇವತ್ತು ಕೈಗಾರಿಕೆ ಉದ್ದಿಮೆಯನ್ನು ಪ್ರಾರಂಭಿಸಬೇಕಂದ್ರೆ ಭಾಳಷ್ಟು ಉದ್ದಿಮೆ ಪ್ರಾರಂಭ ಮಾಡಲಿಕ್ಕೆ ಒಂದು ಜಾಗ ಬೇಕು, ಆಮೇಲೆ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಬೇಕು, ಸಾಲ ಪಡೀಲಿಕ್ಕೆ ಫೈನಾನ್ಸ್ ಇನ್ಸ್ಟಿಟ್ಯೂಟ್ಸ್ ಬೇಕು, ಆಮೇಲೆ ನಂತರ ಪ್ರಾರಂಭ ಕಟ್ಟಡ ಸ್ಟಾರ್ಟ್ ಆದಮೇಲೆ ಕೈಗಾರಿಕಾ ಸ್ಥಾಪನೆ ಆದಮೇಲೆ ನಾನಾ ರೀತಿಯ ಕೈಗಾರಿಕೆ ಪ್ರಾರಂಭ ಮಾಡಲಿಕ್ಕೆ ಭಾಳಷ್ಟು ಸರ್ಕಾರದ ಸವಲತ್ತುಗಳು ಬೇಕಾಗ್ತದೆ. ಆ ಸವಲತ್ತುಗಳನ್ನು ನಾವು ಪಡೀಲಿಕ್ಕೆ ಸಾಕಷ್ಟು ಶ್ರಮ ವಹಿಸಬೇಕಾಗುತ್ತೆ, ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಆಮೇಲೆ ಸರ್ಕಾರದ ಇಲಾಖೆಗಳಿಂದ ನಮಗೆ ಯಾವುದೇ ಸಮಸ್ಯೆಗಳು ಅಂದರೆ ಏನು, ನಮಗೇನು ಪರವಾನಗಿ ಬೇಕು, ಪರ್ಮಿಷನ್ ಬೇಕು, ನವೀಕರಣ ಅನ್ನೋದು ಬೇಕು, ಅವೆಲ್ಲನೂ ನಾವು ಇಲಾಖೆಗಳ ಜೊತೆ ಹೋಗಿ ನಾವು ಪಡ್ಕೊಳ್ಬೇಕಾದ್ರೆ ಭಾಳಷ್ಟು ಶ್ರಮ ವಹಿಸಬೇಕಾಗುತ್ತೆ, ತೊಂದರೆ ಅನುಭವಿಸ್ಬೇಕಾಗುತ್ತೆ. ಕೆಲವೊಂದು ಇಲಾಖೆಗಳಿಂದ ಬೇಗ ನಮಗೆ ಪರ್ಮಿಷನ್ ಸಿಗೋದಿಲ್ಲ. ಅಲ್ಲಿ ಏನಾಗ್ತಾಯಿದೆ, ನಮ್ಮ ಇಂಡಸ್ಟ್ರಿ ನಾವು ಪ್ರಾರಂಭಿಸಲಿಕ್ಕೆ ಭಾಳಷ್ಟು ಕುಂಠಿತವಾಗ್ತೀವಿ, ಭಾಳಷ್ಟು ಸಮಸ್ಯೆಯನ್ನು ಎದುರಿಸ್ತೀವಿ. ಆ ಕೈಗಾರಿಕೆಯನ್ನು ಪ್ರಾರಂಭಿಸಲಿಕ್ಕೆ ಭಾಳಷ್ಟು ತೊಂದರೆಗಳು ಬಂದಿದ್ದಾವೆ.